Whenever there is a relative motion between magnet and coil, so there is EMF induced ಅಥವಾ voltage difference induced ಅಥವಾ current induced in the coil. Motion, magnetic field and EMF are current. ಕಾಯಿಲ್ನ ಓರಿಯೆಂಟೇಷನ್ ಚೇಂಜ್ ಮಾಡ್ತಾ ಇಲ್ಲ, ಜಸ್ಟ್ ಫ್ಲಕ್ಸನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಯಾವ ಥರ? ಬೈ ಚೇಂಜಿಂಗ್ ದ ಫೀಲ್ಡ್ ಸ್ಟ್ರೆಂತ್ ಬಿ ಅಂತೇಳಿ ಬರಿಬೋದು. ಹಾಗಾದರೆ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನು? μ0 n1 n2 a by l. Light everyone. Why light? Electromagnetic induction. So we have grown so much and so far in science and technology. Our basis of information communication has become light. But ಅದರ ಬೇಸಲ್ಲಿದೆ electromagnetic induction. Actual engineering starts with electromagnetic induction. Light everyone means hello everyone. So I am trying to communicate with you, but that mode of communication is possible because of electricity, right? So ಆ ಎಲೆಕ್ಟ್ರಿಸಿಟಿನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ you have to be thorough with electromagnetic induction. At present, there is so much hoopla about computer science or communication technology. All the understanding of that begins with the understanding of your electric charges and fields. But electric charges and fields is not enough. It is science. Science is theory. But practicality is engineering, right? So that begins with electromagnetic induction. ನಾವು ಯಾವ ಥರ ಯೂಸ್ಫುಲ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿನ ಜನರೇಟ್ ಮಾಡ್ಬೋದು ಅನ್ನೋದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ಚಾಪ್ಟರ್ನ ಕ್ವಿಕ್ಕಾಗಿ ನಾನು ಸಮ್ಮರಿ ಕೊಡ್ತಾ ಹೋಗ್ತೀನಿ, ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಆ್ಯಂಡ್ ಯಾವ ಥರದ ಪ್ರಾಬ್ಲಮ್ ಟೈಪ್ಸ್ ಇದೆ ಆ್ಯಂಡ್ ಆಲ್ಸೋ ಡಿರೈವೇಷನ್ ಏನೇನು ಬರುತ್ತೆ ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗೋಣ. ಸಮ್ಮರಿ ಈಸ್ ಗೋಯಿಂಗ್ ಟು ಬಿ ವೆರಿ ಕ್ವಿಕ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಲೆನ್ಸ್ ಲಾ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ EMF. ಓಕೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ಗೆ ನಾವೇನಂತ ಹೇಳಿ ಕರಿತೀವಿ? EMF. ಸಿ ನೇಮಲ್ಲಿ ಫೋರ್ಸ್ ಇದೆ, ಬಟ್ ಇಸ್ ಇಟ್ ಆ್ಯಕ್ಚುಲಿ ಫೋರ್ಸ್? ನೋ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಈಸ್ ನಥಿಂಗ್ ಬಟ್ ಇಂಡ್ಯೂಸ್ಡ್ EMF, ರೈಟ್? ಸೊ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರುತ್ತೆ. ಓಕೆ, ಇಟ್ ಈಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದನ್ನು ನಾವು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಯಾಕೆ ಕರಿತೀವಿ? ಥಿಂಕ್ ಅಬೌಟ್ ಇಟ್, ಡೂ ಸಮ್ ರಿಸರ್ಚ್. ಇಟ್ ಈಸ್ ನಾಟ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ನಾಟ್ ಫೋರ್ಸ್, ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನಾವು ಯಾಕೆ ಅದನ್ನು ಫೋರ್ಸ್ ಅಂತೇಳಿ ಕರಿತೀವಿ? ಇಟ್ ಈಸ್ ಜಸ್ಟ್ ಅ ಮಿಸ್ನಾಮರ್. ಡು ನಾಟ್ ವರಿ ಅಬೌಟ್ ಇಟ್. ಸೊ ರಿಮೆಂಬರ್, EMF ವಿ ರೆಪ್ರೆಸೆಂಟ್ ಇಟ್ ಬೈ ಲೆಟರ್ E ಅಥವಾ ಗ್ರೀಕ್ ಲೆಟರ್ E, ರೈಟ್? ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸ್ ಬರುತ್ತೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಬರುತ್ತೆ. ಅಟ್ ದ ಎಂಡ್ ದ ಮೋಸ್ಟ್ ಪವರ್ಫುಲ್ ಐಡಿಯಾ, AC ಜನರೇಟರ್. ಓಕೆ, ಕ್ಲಿಯರ್ ಗೈಸ್? ಸೊ ಇದಿಷ್ಟು ಕ್ಲಾಸ್ ಕಂಟೆಂಟ್ ಇರುತ್ತೆ. ಸೊ ಅಗೇನ್ ಸ್ಟಾರ್ಟಿಂಗ್ ವಿತ್ ಹೆನ್ರಿ ಅಂಡ್ ಫ್ಯಾರಡೆ. ಹೆನ್ರಿ ಇನ್ USA, Faraday in London, around the same time started working on the electromotive force ideas. ಸೊ ಅದಕ್ಕೆ ಅವರ ಎಕ್ಸ್ಪೆರಿಮೆಂಟನ್ನು ಫಸ್ಟು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಲೆನ್ಸ್ ಲಾ ಅಂಡ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಮ್ಯೂಚುವಲ್ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸ್, ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್, AC ಜನರೇಟರ್. ಸೊ ಇಷ್ಟು ಐಡಿಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಸ್ಟಾರ್ಟಿಂಗ್ ವಿತ್ experiments of Henry and Faraday, right? Together ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸಲ್ಲಿ, ರಿಲೇಟಿವ್ ಮೋಷನ್ ಆಫ್ ಮ್ಯಾಗ್ನೆಟ್ ಅಂಡ್ ಕಂಡಕ್ಟಿಂಗ್ ಕಾಯಿಲ್ ಇಂಡ್ಯೂಸಸ್ EMF ಇನ್ ದ ಕಂಡಕ್ಟಿಂಗ್ ಕಾಯಿಲ್. ಓಕೆ, ಸಿ ಗೈಸ್, ಒಂದು ಕಂಡಕ್ಟಿಂಗ್ ಕಾಯಿಲ್ನ ತೊಗೊಳ್ತಾ ಇದ್ದೀನಿ. ಈ ಕಂಡಕ್ಟಿಂಗ್ ಕಾಯಿಲ್ಗೆ ನಾವು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದ್ವಿ. ಗ್ಯಾಲ್ವನೋಮೀಟರ್ ಏನು ಮಾಡುತ್ತೆ? ಇಟ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಕರೆಂಟ್. ಓಕೆ, ಸೊ ಇಲ್ಲಿ ಒಂದು ಗ್ಯಾಲ್ವನೋಮೀಟರ್ ಇದೆ. ಆ ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಆಗಿರೋ ಒಂದು ಕಾಯಿಲ್ ಇದೆ. ಓಕೆ, ರೈಟ್? ವಿ ಹ್ಯಾವ್ ಅ ಕಾಯಿಲ್. ನಾವು ಈ ಕಾಯಿಲಲ್ಲಿ ಕರೆಂಟ್ ಜನರೇಟ್ ಆಗುತ್ತೆ ಯಾವಾಗ ಅಂದರೆ, ವೆನ್ ಐ ಹ್ಯಾವ್ ಅ ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟ್ ಇದೆ, ರೈಟ್? ಇದಕ್ಕೆ ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಈ ಮ್ಯಾಗ್ನೆಟನ್ನು ನಾನು ಮೂವ್ ಮಾಡಿದಾಗ ರಿಲೇಟಿವ್ ಮೋಷನ್, ವೆನ್ ಎವರ್ ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್, ಸೊ ದೇರ್ ಈಸ್ EMF induced ಅಥವಾ ವೋಲ್ಟೇಜ್ ಡಿಫರೆನ್ಸ್ ಇಂಡ್ಯೂಸ್ಡ್ ಅಥವಾ ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಓಕೆ,
ಇದು ಯಾವ ಡೈರೆಕ್ಷನಲ್ಲಿ ಇಂಡ್ಯೂಸ್ಡ್ ಆಗುತ್ತೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಇರುತ್ತೆ. ಸಿ, ಇದು ನಾರ್ತ್ ಪೋಲ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಥ್ರೂ ದಿಸ್ ಒನ್ ಲೈಕ್ ದಿಸ್. ಓಕೆ, ಈ ಫೇಸ್ ಆಫ್ ದ ಕಾಯಿಲ್ ಏನು ಮಾಡುತ್ತೆ, ಇಟ್ ಜನರೇಟ್ಸ್ ಕರೆಂಟ್ಸ್ ಇನ್ ಸಚ್ ಅ ವೇ ದಟ್ ಈ ಪಾರ್ಟ್ ಏನಿದೆ ಬಿಹೇವ್ಸ್ ಆಸ್ ಅ ನಾರ್ತ್ ಪೋಲ್. ಯಾಕಂದರೆ ಇಟ್ ಆಪೋಸಸ್ ದ ಚೇಂಜ್ ಕಾಸಿಂಗ್ ಇಟ್, ರೈಟ್? ಹಾಗಾದರೆ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಜನರೇಟ್ ಆಗುತ್ತೆ ಅಂದರೆ ಕರೆಂಟ್ ಕಮ್ಸ್ like this. Okay, current generates in such a way it behaves as a north pole. The relative motion of a current carrying coil and a conducting coil. Okay, ಇವಾಗ ಮ್ಯಾಗ್ನೆಟ್ ಬೇಡ, ನಾವು ಎರಡೂ ಕೂಡ ಕಾಯಿಲನ್ನೇ ತಗೊಳ್ಳೋಣ. ಒಂದು ಕಾಯಿಲ್ ಇದೆ, ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡಿದ್ವಿ, ರೈಟ್? ಇನ್ನೊಂದು ಕಾಯಿಲ್ ಇದೆ, ಇನ್ನೊಂದು ಕಾಯಿಲ್ ಏನು ಮಾಡ್ತಾ ಇದೆ, ಇಟ್ ಈಸ್ ಆಲ್ರೆಡಿ ಕ್ಯಾರಿಯಿಂಗ್ ಕರೆಂಟ್. ಒಂದು ವೋಲ್ಟೇಜ್ ಸೋರ್ಸ್ಗೆ ಕನೆಕ್ಟ್ ಆಗಿದೆ, ಇಟ್ ಈಸ್ ಆಲ್ರೆಡಿ ಕ್ಯಾರಿಯಿಂಗ್ ಕರೆಂಟ್. ಸೊ ಈ ವೋಲ್ಟೇಜ್ ಸೋರ್ಸು ಈ ಡೈರೆಕ್ಷನಲ್ಲಿ ಕರೆಂಟ್ ಕ್ಯಾರಿ ಮಾಡ್ತಾ ಇದೆ. ಸೊ ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದರಿಂದ ಜನರೇಟ್ ಆಗ್ತಾ ಇದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ರಿಲೇಟಿವ್ ಮೋಷನ್ ಸ್ಟಾರ್ಟ್ ಆದಾಗ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದಾಗ ಏನಾಗುತ್ತೆ, ಇದರಲ್ಲೂ ಕೂಡ ಕರೆಂಟ್ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್? ಗ್ಯಾಲ್ವನೋಮೀಟರ್ ಡಿಟೆಕ್ಟ್ಸ್ changing current in a current carrying coil induces EMF in a nearby coil without relative motion. See, ಇಲ್ಲಿ ಮೋಷನ್ ಇದೆ, ಇಲ್ಲಿ ಮೋಷನ್ ಇದೆ, ಬಟ್ ಈ ಟೈಮಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಕರೆಂಟ್ ಇನ್ ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್, ರೈಟ್? ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇದೆ. ಥರ್ಡ್ ಅಬ್ಸರ್ವೇಷನ್ ಇದು. ಓಕೆ, ಥರ್ಡ್ ಅಬ್ಸರ್ವೇಷನ್. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲೊಂದು ಕರೆಂಟ್ ಕ್ಯಾರಿಂಗ್ ಕಾಯಿಲಲ್ಲಿ ದಟ್ ಕರೆಂಟ್ ಐ ಇಸ್ ಅ ಫಂಕ್ಷನ್ ಆಫ್ ಟೈಮ್, ಅಂದರೆ ಟೈಮ್ ವೇರಿಂಗ್. ಕರೆಂಟ್ ಇಸ್ ಟೈಮ್ ವೇರಿಂಗ್ ವಿತೌಟ್ ರಿಲೇಟಿವ್ ಮೋಷನ್ ಕೂಡ ಈ ಕೇಸಲ್ಲಿ ಈ ಕಂಡಕ್ಟರಲ್ಲಿ ಇ ಎಮ್ ಎಫ್ ಜನರೇಟ್ ಆಗ್ತಾ ಇದೆ. ಗ್ಯಾಲ್ವನೋಮೀಟರ್ ಏನು ಮಾಡ್ತಾ ಇದೆ, ಕರೆಂಟ್ ಪ್ರೆಸೆನ್ಸನ್ನು ಡಿಟೆಕ್ಟ್ ಮಾಡ್ತಾ ಇದೆ. ಓಕೆ, ಎರಡು ಕೇಸಲ್ಲಿ, ಫಸ್ಟ್ ಎರಡು ಕೇಸಲ್ಲಿ ಅನ್ನಿಸ್ತು ಓ ರಿಲೇಟಿವ್ ಮೋಷನ್. ನೋ, ರಿಲೇಟಿವ್ ಮೋಷನ್ ಅಲ್ಲ, ಇಟ್ ಈಸ್ ಅಬೌಟ್ ಚೇಂಜಿಂಗ್ ಸಮಥಿಂಗ್. ವಾಟ್ ಈಸ್ ದಟ್ ಸಮಥಿಂಗ್? ನಾವು ಇಲ್ಲಿ ಸರ್ಟೆನ್ ಥಿಂಗ್ಸನ್ನು ಚೇಂಜ್ ಮಾಡಿದಾಗ ಇಲ್ಲಿ ಇ ಎಮ್ ಎಫ್ ಜನರೇಟ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೋಷನ್. ಆ ಚೇಂಜ್ ಇನ್ ಸಮಥಿಂಗ್ ಈಸ್ ಫ್ಲಕ್ಸ್. ಓಕೆ, ಸೊ ಆ ಫ್ಲಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಬಟ್ ಕನ್ಕ್ಲೂಷನ್ ಏನು, ವೆನ್ ಎವರ್ ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್, ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ನಡುವೆ ರಿಲೇಟಿವ್ ಮೋಷನ್ ಇದ್ದರೆ ಇ ಎಮ್ ಎಫ್ ಸೆಟ್ ಆಯಿತು, ಅಂದರೆ ಕರೆಂಟ್ ಜನರೇಟ್ ಆಯಿತು. ಲಾರ್ಜರ್ ದ ಇ ಎಮ್ ಎಫ್ ಈಸ್ ಪ್ರೊಡ್ಯೂಸ್ಡ್ ಇಫ್ ದ ರಿಲೇಟಿವ್ ಮೋಷನ್ ಈಸ್ ಲಾರ್ಜ್. ಅಂದರೆ ಮ್ಯಾಗ್ನೆಟ್ ರಿಲೇಟಿವ್ ಮೋಷನ್ ತುಂಬ ಜಾಸ್ತಿ ಇತ್ತು ಅಂದರೆ ಇ ಎಮ್ ಎಫ್ ಅಥವಾ ಕರೆಂಟ್ ವ್ಯಾಲ್ಯೂ ಏನಿದೆ ಜಾಸ್ತಿ ಇದೆ, ರೈಟ್? ಆ್ಯಂಡ್ ಇಂಡ್ಯೂಸ್ಡ್ ಕರೆಂಟ್ loss in the coil so long as the movement of the magnet with respect to the coil continues. The moment you stop magnetic field lines ಇದೆ, but rate of change of magnetic field lines is 0, right? Magnetic field lines ಇದೆ, but it's not magnetic field lines, it is the change of magnetic field lines which is important. Okay, so no relative motion yet changing current in primary coil induces EMF in secondary coil. That is our third observation. You don't have to do the relative motion ಮಾಡಬೇಕಂತಿಲ್ಲ, ಜಸ್ಟ್ ಕರೆಂಟನ್ನು ಚೇಂಜ್ ಮಾಡಿದರೆ ಅನದರ್ ಕಾಯಿಲಲ್ಲಿ ಕರೆಂಟ್ ಇಂಡ್ಯೂಸ್ ಆಗ್ತಾ ಇದೆ. ಯಾಕೆ? ವಿ ಆರ್ ಬೇಸಿಕಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಕಾಯಿಲ್. ಓಕೆ, ಸೊ ಇಲ್ಲಿ ನಾವು ಈ ಕಾಯಿಲನ್ನು ಪ್ರೈಮರಿ ಅಂತೇಳಿ ಕರಿತೀವಿ, ಇದು ಸೆಕೆಂಡರಿ. ಓಕೆ, ಯಾರು ಜನರೇಟ್ ಮಾಡ್ತಾ ಇದ್ದಾರೆ ಅದು ಸೆಕೆಂಡರಿ. ಪ್ರೈಮರಿ ಅಂದರೆ ಫಸ್ಟ್ ಎಲ್ಲಿದೆ ಕರೆಂಟ್. ಓಕೆ, ದಟ್ ಈಸ್ ಪ್ರೈಮರಿ. ಇಸ್ ದಿಸ್ ಐಡಿಯಾ ಕ್ಲಿಯರ್ ಗೈಸ್? ರೈಟ್, ದಿಸ್ ಈಸ್ ವೇರ್ ದ ಐಡಿಯಾ ಆಫ್ ಹಾರ್ನೆಸಿಂಗ್ ಎನರ್ಜಿ ಲೈಸ್. ಓಕೆ, ಅಂದರೆ ನಿಮ್ಗೆ ಇಲ್ಲಿ ಐಡಿಯಾ ಬರ್ತಾ ಇದೆ ಅಲ್ವಾ? ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಆಲ್ಸೋ. But how do we convert from one form to another form? This is movement is mechanical, but adina electrical energy agi convert ಮಾಡ್ತಾ ಇರೋದು. It is a brainstorm idea, right? So now conclusion part clear. ಇವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಡೀಟೇಲ್ಡ್ ಆಗಿ. ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಸರ್ಫೇಸ್ is defined as the total number of magnetic field lines passing normally through that surface. Okay, magnetic field lines ಇದೆ, particular direction ಅಲ್ಲಿ B ಇದೆ, uniform magnetic field B. ಓಕೆ, ಎಲ್ಲ ಕಡೆ ಇದೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ B.
this vector is there everywhere on the board and everywhere in the room signifies that ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ಒಂದೇ ಮ್ಯಾಗ್ನೆಟ್ಯೂಡ್ ಇದೆ, ರೈಟ್. ಸೊ ಇವಾಗ ನಾನು ಒಂದು ಏರಿಯಾನ ಪ್ಲೇಸ್ ಮಾಡ್ತಾ ಇದ್ದೀನಿ ಸಚ್ ದಟ್, ರೈಟ್, ಈ ಏರಿಯಾ ಯಾವ ಥರ ಪ್ಲೇಸ್ ಮಾಡ್ತಾ ಇದ್ದೀವಿ ಅಂದರೆ, ಸಿ ಏರಿಯಾ ಇಸ್ ಲೈಕ್ ದಿಸ್, ರೈಟ್, ಏರಿಯಾ ಇದು, ದಿಸ್ ಈಸ್ ಏರಿಯಾ, ಓಕೆನಾ. ಈ ಏರಿಯಾ ಇದಕ್ಕೆ ತನ್ನದೇ ಆದ ನಾರ್ಮಲ್ ಇದೆ, ರೈಟ್. ಸೊ ಈ ನಾರ್ಮಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ರೈಟ್. ಸೊ ಇದನ್ನು ನಾರ್ಮಲ್ ಅಂತೇಳಿ ಕರಿತಾ ಇದ್ದೀನಿ, ನಾರ್ಮಲ್, ರೈಟ್, ಡೈರೆಕ್ಷನ್ ಆಫ್ ನಾರ್ಮಲ್. ಆ್ಯಂಡ್ ಏರಿಯಾ, ಸಿ ದ ಟೋಟಲ್ ಏರಿಯಾ, ಎ ಈಸ್ ಏರಿಯಾ, ರೈಟ್. ಸೊ ಇವಾಗ ಹೇಳಿದ್ದೀನಿ ಒಂದು ವೆಕ್ಟರ್ ಇಲ್ಲಿಲ್ಲ, ಎಲ್ಲ ಕಡೆ ಪಾಸ್ ಇದೆ ಇದು, ರೈಟ್. ಫಾರ್ ಸಿಂಪ್ಲಿಸಿಟಿ ಐ ಹ್ಯಾವ್ ರಿಟನ್ ಜಸ್ಟ್ ಬಿ. ಹಾಗಾದರೆ ಫ್ಲಕ್ಸ್ ಆಫ್ ಬಿ, ಫ್ಲಕ್ಸ್ ಆಫ್ ಬಿ ಥ್ರೋ ಎ, ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಫ್ಲಕ್ಸನ್ನು ಅಂದರೆ, ಆಲ್ರೆಡಿ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಓದಿದ್ದೀವಿ, ರೈಟ್. ಆಲ್ಸೋ ಸಮ್ಮರಿ ಕೂಡ ಬಿ ಡಾಟ್ ಎ ಅಂತೇಳಿ ನಾವು ಡಿಫೈನ್ ಮಾಡ್ತೀವಿ, ಓಕೆ, ವಿಚ್ ಈಸ್ ನಥಿಂಗ್ ಬಟ್ ಬಿ ಎ ಕಾಸ್ ಥೀಟಾ, ರೈಟ್ ಗೈಸ್, ಡನ್. ನಾವು ಯೂನಿಟನ್ನು ಬರೆಯೋದಾದರೆ ಬಿ ಎ, ರೈಟ್, ಯು ಕ್ಯಾನ್ ರೈಟ್ ಫ್ಲಕ್ಸ್ ಯೂನಿಟ್ ಟೆಸ್ಲಾ ಮೀಟರ್ ಸ್ಕ್ವೇರ್, ರೈಟ್, ಡನ್. ನಾವು ಫ್ಲಕ್ಸ್ ಇಸ್ ಕ್ಲಿಯರ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಕ್ಲಿಯರ್. ಸೊ ಈ ಫ್ಲಕ್ಸ್ ಚೇಂಜ್ ಆದಾಗ ಅಸೋಸಿಯೇಟೆಡ್ ವಿತ್ ಅ ಪರ್ಟಿಕ್ಯುಲರ್ ಕಾಯಿಲ್ ಏನಾಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅಥವಾ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ರೈಟ್. ಫ್ಲಕ್ಸ್, ದೀಸ್ ಮೆನಿ ಲೈನ್ಸ್ ಆರ್ ಪಾಸಿಂಗ್, ರೈಟ್, ವಿತ್ ದಟ್ ಒನ್ ಕಾಯಿಲ್. ಬಟ್ ವೆನ್ ಐ ಬ್ರಿಂಗ್ ದ ಮ್ಯಾಗ್ನೆಟ್ ಕ್ಲೋಸ್, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಚೇಂಜ್ ಇಸ್ ವಾಟ್ ಜನರೇಟಿಂಗ್ ಇ ಎಮ್ ಎಫ್, ರೈಟ್. ಸೊ ಈ ಎಲ್ಲ ಅಬ್ಸರ್ವೇಷನ್ಸ್ನ ನೋಡಿಕೊಂಡು ಫ್ಯಾರಡೇಸ್ 2 ಲಾ ಕೊಡ್ತಾರೆ. ಫ್ಯಾರಡೆ, ಮೈಕಲ್ ಫ್ಯಾರಡೆ, ಒನ್ ಆಫ್ ದ ಮೋಸ್ಟ್ ರಿನೌಂಡ್ ಎಕ್ಸ್ಪೆರಿಮೆಂಟಲ್ ಫಿಸಿಸಿಸ್ಟ್ ಆಫ್ ದ US. ಸೊ ಏನು ಅದೆರಡು ಲಾಸ್ ಅಂದರೆ, ಫಸ್ಟ್ ಒನ್ ಜಸ್ಟ್ ಕ್ವಾಲಿಟೇಟಿವ್ ಅಂಡರ್ಸ್ಟ್ಯಾಂಡಿಂಗ್. ವೆನೆವರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಅ ಕಂಡಕ್ಟರ್ ಚೇಂಜಸ್, ಕಂಡಕ್ಟರ್, ರೈಟ್, ಎದುರುಗಡೆ ಇದೆ ಒಂದು ಕಾಯಿಲ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ ಅಂದರೆ ಮ್ಯಾಗ್ನೆಟ್ ಮೂವ್ ಆಗ್ತಾ ಇದೆ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್, ದಟ್ ಇಂಡ್ಯೂಸಸ್ ಇ ಎಮ್ ಎಫ್. ಎಲ್ಲಿ ತನಕ? ಆಸ್ ಲಾಂಗ್ ಆಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಕಂಟಿನ್ಯೂಸ್ ಅಥವಾ ಮ್ಯಾಗ್ನೆಟ್ ಮೂವ್ಮೆಂಟಲ್ಲಿದೆ ಅನ್ನೋ ತನಕ, ರೈಟ್. ಸೆಕೆಂಡ್ ಲಾ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್, induced EMF is directly proportional to the rate of change of magnetic flux linked with the conductor. So ಹಾಗಾದರೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈನ ನಾವು ಯಾವ ಥರ ಬರಿತೀವಿ ಅಂದರೆ, ಇ ಇಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಟ್ ಡಿ ಫೈ ಬೈ ಡಿ ಟಿ. ಕ್ಲಿಯರ್ ಗೈಸ್, ರೈಟ್. ನಾವು ಇದನ್ನು ನಾವು ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ತೆಗೆದು ಕಾನ್ಸ್ಟೆಂಟ್ ಕೆ ಇಸ್ ಈಕ್ವಲ್ ಟು 1 ಅಂತ ಸೆಟ್ ಮಾಡಿದರೆ, ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ವೈ ಮೈನಸ್? ಯರ್ ಮೈನಸ್ ಸೈನ್ signifies EMF opposes changing flux. Basically EMF doesn't like changing flux, but it is generated because of changing flux. What a irony, right? So minus sign signifies EMF opposing changing flux. And if there are n turns, ಆವಾಗ ಇ ಎಮ್ ಎಫ್ ಏನು ಬರಿತೀವಿ, ಈಚ್ ಟರ್ನಿಂದ ಡಿ ಫೈ ಬೈ ಡಿ ಟಿ. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್ನ ಬರಿತಾ ಇದ್ದೀನಿ ಜಸ್ಟ್ ಎನ್ ಡಿ ಫೈ ಬೈ ಡಿ ಟಿ. ಅಂಡ್ ಇ ಎಮ್ ಎಫ್ ಓಕೆ. ಇಂಡ್ಯೂಸ್ ಕರೆಂಟನ್ನು ನಾವು ಯಾವ ಥರ ಬರಿತೀವಿ, ಆವಾಗ ಇಂಡ್ಯೂಸ್ಡ್ ಕರೆಂಟ್ ಈಕ್ವಲ್ ಟು, ಇಂಡ್ಯೂಸ್ಡ್ ಕರೆಂಟ್ ಈಸ್ ಜಸ್ಟ್ ಪೊಟೆನ್ಷಿಯಲ್ ಬೈ ಆರ್. ಇ ಎಮ್ ಎಫ್ ದಟ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಇಂಡ್ಯೂಸ್ಡ್ ವೋಲ್ಟೇಜ್ ಏನಿದೆ ಅದನ್ನು ನಾವು ಇ ಎಮ್ ಎಫ್ ಅಂತ ಹೇಳ್ತಿದ್ವಿ. ಇ ಎಮ್ ಎಫ್ ಬೈ ರೆಸಿಸ್ಟೆನ್ಸ್ ವಿಚ್ ಇಸ್ ಎನ್ ಬೈ ಆರ್ ಇಂಟು ಡಿ ಫೈ ಬೈ ಡಿ ಟಿ. ಓಕೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ
I is equal to V by R. V is induced EMF. Okay guys, but limitation ಏನಂದ್ರೆ it doesn't give the polarity of the induced EMF. ಸೊ ಇಲ್ಲೇನು polarity ಇದೆ EMF induction, that is not clearly explained by Faraday's law. ಅದನ್ನು ನಾವು ಎಲ್ಲಿ ಅರ್ಥ ಮಾಡ್ಕೋಬೋದು ಅಂದರೆ ಲೆನ್ಸ್ ಲಾದಲ್ಲಿ, ರೈಟ್. ಲೆನ್ಸ್ ಲಾ ಏನು ಹೇಳುತ್ತೆ ಅಂದರೆ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF is such that it opposes the cause which produces it. Already told, EMF ಜನರೇಟ್ ಆಗಿರೋದು ಚೇಂಜಿಂಗ್ ಫ್ಲಕ್ಸ್ ಇಂದ, ಬಟ್ EMF ಏನು ಮಾಡ್ತಾ ಇದೆ, ಇಟ್ ಈಸ್ ಟ್ರೈಯಿಂಗ್ ಟು ಅಪೋಸ್ ದಟ್ ಚೇಂಜಿಂಗ್ ಫ್ಲಕ್ಸ್, ಅದಕ್ಕೆ ಮೈನಸ್ ಸೈನ್ ಬಂದಿದೆ. ದಿಸ್ ಇಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ರೈಟ್. ಸೊ ಹಾಗಾದರೆ ಏನಾಗ್ತಾ ಇದೆ ಇಲ್ಲಿ ಅನ್ನೋದನ್ನು ನೋಡೋಣ. ಜಸ್ಟ್ ಒಂದು ಕಾಯಿಲನ್ನು ತೊಗೊಳ್ತಾ ಇದ್ದೀನಿ, ಒಂದೇ ಒಂದು ಕಾಯಿಲ್ ಇದೆ ಇಲ್ಲಿ, ಇದರ ಪಕ್ಕದಲ್ಲಿ ಮ್ಯಾಗ್ನೆಟ್ ಇದೆ, ರೈಟ್ ಗೈಸ್. ಈ ಮ್ಯಾಗ್ನೆಟ್ದು ನಾರ್ತ್ ಆ್ಯಂಡ್ ಸೌತ್ ಪೋಲ್ ಇಸ್ ಕ್ಲಿಯರ್. ಸೊ ಈ ಮ್ಯಾಗ್ನೆಟ್ನ ನಾವೇನು ಮಾಡ್ತಾ ಇದ್ದೀವಿ, ಮ್ಯಾಗ್ನೆಟ್ನ ಈ ಕಡೆ ಮೂವ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಸಿ, ಫ್ಲಕ್ಸ್ ಈಗಿತ್ತು, ಸ್ವಲ್ಪ ಮುಂದೆ ಬಂದಾಗ ಫ್ಲಕ್ಸ್ ಇಷ್ಟ ಆಯಿತು, ರೈಟ್. ಯಾಕಂದರೆ ಕ್ಲೋಸರ್ ಟು ದ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಆರ್ ಮೋರ್, ರೈಟ್. ಯಾಕಂದರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಫ್ಲಕ್ಸ್ ಇಸ್ ಚೇಂಜಿಂಗ್. ಆಗ ಯಾವ ಡೈರೆಕ್ಷನಲ್ಲಿ ಇಲ್ಲಿ ಕರೆಂಟ್ ಜನರೇಟ್ ಆಗುತ್ತೆ ಅಂದರೆ ಇಟ್ ವಿಲ್ ಅಪೋಸ್ ದಟ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾವ ಥರ, ಇದು ಕೂಡ a solenoid is a bar magnet or bar magnet is a solenoid. So it behaves as a magnet in such a way, ಯಾವಾಗ ಸಾಧ್ಯ, it behaves as north pole, right. So north pole ಆಗಿ ಬಿಹೇವ್ ಮಾಡಬೇಕು ಅಂದರೆ the current here should be like this, okay. current ಈ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಜನರೇಟ್ ಆಗುತ್ತೆ. ದೆನ್ ಈ ಕಾಯಿಲ್ ಬಿಹೇವ್ಸ್ ಆಸ್ ನಾರ್ತ್ ಪೋಲ್. ಸೊ ಲೆಟರ್ ಎನ್ ಅನ್ನು ಬರಿತಾ ಇದ್ದೀನಿ, ಯಾವ ಥರ ನೋಡ್ಕೊಳ್ಳಿ, ಆಂಟಿ ಕ್ಲಾಕ್ ವೈಸ್, ರೈಟ್. ಸೊ ಈ ಕೇಸಲ್ಲಿ ಈ ಥರ ಮೂಮೆಂಟ್ ಇದ್ದಾಗ ಈ ಡೈರೆಕ್ಷನಲ್ಲಿ ಕಾಯಿಲಲ್ಲಿ ಕರೆಂಟ್ ಜನರೇಟ್ ಆಗುತ್ತೆ. ಅದೇ ನಾನು ಮೂಮೆಂಟ್ ಉಲ್ಟಾ ಮಾಡಿದಾಗ ಕಾಯಿಲ್ ಇದೆ, ಪಕ್ಕದಲ್ಲಿ ಬಾರ್ ಮ್ಯಾಗ್ನೆಟ್ ಇದೆ, ಬಾರ್ ಮ್ಯಾಗ್ನೆಟ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಬಟ್ ಈ ಟೈಮ್ ನಾವೇನು ಮಾಡ್ತಾ ಇದ್ದೀವಿ, ಮ್ಯಾಗ್ನೆಟ್ನ ಈ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾ ಇದ್ದೀವಿ, ರೈಟ್. ಕಾಯಿಲ್ ಏನು ಮಾಡುತ್ತೆ, ಇಂಡ್ಯೂಸ್ಡ್ EMF ಏನು ಮಾಡುತ್ತೆ, ಇಟ್ ಆಪೋಸಸ್ ದ ಚೇಂಜಿಂಗ್ ಫ್ಲಕ್ಸ್. ಫ್ಲಕ್ಸ್ ಏನಾಗ್ತಾ ಇದೆ, ಮ್ಯಾಗ್ನೆಟ್ ದೂರ ಹೋಗ್ತಾ ಇದೆ ಅಂದರೆ ಫ್ಲಕ್ಸ್ ಇಸ್ ರೆಡ್ಯೂಸಿಂಗ್. ಸೊ ಈ ಕಾಯಿಲ್ ಏನು, ಈ ಕಾಯಿಲ್ ಇಸ್ ಅ ಸಾಲಿನಾಯ್ಡ್, ಪಾರ್ಟ್ ಆಫ್ ಅ ಸಾಲಿನಾಯ್ಡ್. ಆ ಸಾಲಿನಾಯ್ಡ್ ಇಸ್ ದ ಬಾರ್ ಮ್ಯಾಗ್ನೆಟ್. ಸೊ ರೆಡ್ಯೂಸ್ ಮಾಡಬೇಕಂದ್ರೆ ಇದೇನು ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು ಈ ಮ್ಯಾಗ್ನೆಟ್ನ, ಕಾಯಿಲ್ ಮ್ಯಾಗ್ನೆಟ್ನ ಅಟ್ರಾಕ್ಟ್ ಮಾಡಬೇಕು. ಯಾವಾಗ ಸಾಧ್ಯ ಅಟ್ರಾಕ್ಟ್ ಮಾಡೋಕ್ಕೆ, ವೆನ್ ಇಟ್ ಬಿಹೇವ್ಸ್ ಆಸ್ ಅ ಸೌತ್ ಪೋಲ್. ಯಾವಾಗ ಇದು ಸೌತ್ ಪೋಲ್ ಆಗಿ ಬಿಹೇವ್ ಮಾಡೋಕ್ಕೆ ಸಾಧ್ಯ ಅಂದರೆ ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆದಾಗ ದಿಸ್ ಬಿಹೇವ್ಸ್ ಆಸ್ ಅ ಸೌತ್ ಪೋಲ್, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಓಕೆ. ಕೆಳಗಡೆಯಿಂದ ಹೋಗಿ ಸಿ ಗೈಸ್, ಈ ಥರ ಇದ್ದಾಗ ಕರೆಂಟ್ ಲೂಪಲ್ಲಿ ಈ ಥರ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಪೋಲ್ ಇದಾಗಿರುತ್ತೆ, ಸೌತ್ ಪೋಲ್ ಇದಾಗಿರುತ್ತೆ. ಸೊ ವೆನ್ ದಿಸ್ ಬಿಕಮ್ಸ್ ಸೌತ್ ಪೋಲ್, ಇವಾಗ ನೋಡ್ಕೊಳ್ಳಿ ಕರೆಂಟ್ ಡೈರೆಕ್ಷನ್ ಈ ಥರ ಸೌತ್ ಪೋಲ್, ಮೂಮೆಂಟ್ ಆ ಕಡೆ ಇದ್ದಾಗ ಸೌತ್ ಪೋಲ್, ಈ ಕಡೆ ಇದ್ದಾಗ ನಾರ್ತ್ ಪೋಲ್. ದಿಸ್ ಇಸ್ ಲೆನ್ಸ್ ಲಾ. ಫ್ಯಾರಡೆ ಕುಡ್ ನಾಟ್ ಎಕ್ಸ್ಪ್ಲೇನ್ ಇಟ್, ಬಟ್ ಲೆನ್ಸ್ ಎಕ್ಸ್ಪ್ಲೇನ್ಡ್ ಇಟ್ ಬೇಸ್ಡ್ ಆನ್ ವಾಟ್, ಕನ್ಸರ್ವೇಷನ್ ಆಫ್ ಎನರ್ಜಿ, ರೈಟ್. ಏನಾಗ್ತಾ ಇದೆ ಇಲ್ಲಿ, ಕೊಡ್ತಾ ಇರೋ ಮೆಕ್ಯಾನಿಕಲ್ ಎನರ್ಜಿ, ರೈಟ್, ಹ್ಯಾಸ್ ಟು ಬಿ ಕನ್ಸರ್ವ್ಡ್. That's it, right. Clear? Lenz law clear? Now Fleming's right hand rule ಅಂದರೆ ಒಂದು ಇಂಡಿಕೇಟಿವ್ ಡೈರೆಕ್ಷನ್ನ ಫಿಗರ್ ಔಟ್ ಮಾಡ್ಕೊಳ್ಳೋದಕ್ಕೆ, ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಆರ್ ಅ ಕರೆಂಟ್, ಇಂಡ್ಯೂಸ್ಡ್ EMF ಆರ್ ಅ ಕರೆಂಟ್, EMF ಪ್ರೊಡ್ಯೂಸ್ಡ್ ಆಗಿದೆ ಅಂದರೆ ಬೇಸ್ಡ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಕರೆಂಟ್ ಬರುತ್ತೆ, ರೈಟ್. ಸೊ ದಟ್ ಇನ್ ಅ ಕಂಡಕ್ಟರ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ is determined by Fleming's right hand rule, okay. ಕಂಡಕ್ಟರ್ ಅಂದರೆ ಒಂದು ಮ್ಯಾಗ್ನೆಟ್ನ ಮೂವ್ ಮಾಡಿದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗದ EMF ಜನರೇಟ್ ಆಗುತ್ತೆ. ಆ EMF ಈಸ್ ಈಕ್ವಲೆಂಟ್ ಟು ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ರೆಸಿಸ್ಟೆನ್ಸ್ ಇರುತ್ತೆ, ರೈಟ್. ಸೊ ಇಲ್ಲಿ ಮೋಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ EMF ಆರ್ ಕರೆಂಟ್. ದಿಸ್ ಇಸ್ ಕರೆಂಟ್ ಆರ್ EMF ಆರ್ ಕರೆಂಟ್, ಓಕೆ. ಹಾಗಾದರೆ ಈ ರೈಟ್ ಹ್ಯಾಂಡಲ್ಲಿ ನಾವು ಈ ಮೂರು ಫಿಂಗರ್ಸನ್ನು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇಟ್ಕೊಂಡಾಗ, ಸೊ ಥಂಬ್ ಏನಿದೆ, ರೈಟ್, ಥಂಬ್ ರೆಪ್ರೆಸೆಂಟ್ಸ್ ಮೋಷನ್,
motion of conductor ಅಥವಾ magnet. Thumb represents motion of conductor ಅಥವಾ magnet, and this finger, okay, index finger, first finger ಅಂತ ಹೇಳ್ಬೋದು ಅಥವಾ index finger ಅಂತ ಹೇಳ್ಬೋದು. Index finger represents magnetic field. And third one, middle finger, middle one represents the direction of EMF. Okay, EMF, induced EMF or current. Okay guys, clear? Done? Right hand thumb rule clear? Now, methods for producing induced EMF we have already seen, but categorize ಮಾಡ್ತಾ ಹೋಗೋಣ. What are the practical methods ಅಂತ ಹೇಳ್ಬಿಟ್ಟು? Induced EMF by changing the strength of the magnetic field. Definitely strength of the magnetic field ಅನ್ನು ನಾವು ಚೇಂಜ್ ಮಾಡಿದಾಗ EMF ನ ಯಾವ ಥರ ಬರಿತೀವಿ? Magnitude of EMF, right? EMF equal to d phi by dt. What is this? Magnetic flux. Okay, magnetic flux. Okay, now here flux ಅನ್ನು ಯಾವ ಥರ ಬರಿತೀವಿ? Flux is BA cos theta. If B changes, magnitude of B changes, flux ಏನಾಗುತ್ತೆ? ಚೇಂಜ್ ಆಗುತ್ತೆ. Flux changes, then EMF generate ಆಗುತ್ತೆ. ಏನು ಮಾಡಬೇಡ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿನ ಚೇಂಜ್ ಮಾಡು, ರೈಟ್? ಅಂದರೆ ಮೂಮೆಂಟ್. ಕಾಯಿಲ್ನ ಓರಿಯೆಂಟೇಷನ್ ಚೇಂಜ್ ಮಾಡ್ತಾ ಇಲ್ಲ, ಜಸ್ಟ್ ಫ್ಲಕ್ಸನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಯಾವ ಥರ? ಬೈ ಚೇಂಜಿಂಗ್ ದ field strength B. One method. Now second one, motional EMF. Motional EMF ಏನಂದ್ರೆ, see guys, so motional EMF ಅಂದ್ರೆ we have a conducting rod. Okay, ಒಂದು ವೈರ್ ಇದೆ, ಸ್ವಲ್ಪ ದಪ್ಪ ಬರಿತಾ ಹೋಗೋಣ, ರೈಟ್? we have a wire, okay, and ಇದು ಕೂಡ ವೈರೇ, ಇದು ಕೂಡ ವೈರ್, ಒಂದು ಕಂಡಕ್ಟಿಂಗ್ ವೈರ್. ನಾವು ಇದರ ಮೇಲೆ ಏನು ಮಾಡ್ತಾ ಇದ್ದೀವಿ ಅಂದರೆ, ವರ್ ಪ್ಲೇಸಿಂಗ್ ಅನದರ್ ಕಂಡಕ್ಟರ್, ಸ್ಲೈಡಬಲ್ ಕಂಡಕ್ಟರ್. ಇದೇನಂದರೆ ಈ ಕಂಡಕ್ಟರ್ ಮೂವ್ ಆಗಬಹುದು. ಓಕೆ, ಈ ಕಂಡಕ್ಟರ್ ಮೂವ್ ಆಗಬಹುದು, ಕರೆಕ್ಟ್? ಸೊ ಇನ್ ಸಚ್ ಅ ವೇ ಈ ಜಸ್ಟ್ ದಿಸ್ ಸ್ಮಾಲ್, ಅಂದರೆ ಎಷ್ಟಿದೆ. ಓಕೆ, ಇಲ್ಲಿ ನಾನು ಎಡ್ಜಲ್ಲಿ ಬರೆದಿರೋದ್ರಿಂದ ಅದು ಲೆಂತ್ ಉದ್ದ ಇದೆ ಅಂತಲ್ಲ, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಓಕೆ, ಈ ಕಂಡಕ್ಟರ್ ಈ ಡೈರೆಕ್ಷನಲ್ಲಿ ನಾವು ಮೂವ್ ಮಾಡಬಹುದು, ಸ್ಲೈಡ್ ಮಾಡಬಹುದು. ಬಟ್ ಈ ರೀಜನಲ್ಲಿ ಎಕ್ಸಿಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿದೆ? ಈ ರೀಜನಲ್ಲಿ ಎಲ್ಲ ಕಡೆ ಇನ್ ಟು ದ ಪ್ಲೇನ್ ಇದೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಕಡೆ ಇನ್ ಟು ದ ಪ್ಲೇನ್ ಇದೆ, ಈ ಥರ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇನ್ ಟು ದ ಪ್ಲೇನ್. ಓಕೆ ಗೈಸ್, ಕ್ಲಿಯರ್? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಈ ಲೆಂತ್ ಏನಿದೆ, ದಿಸ್ ಲೆಂತ್ ಇಸ್ ಎಲ್. ದಿಸ್ ಲೆಂತ್ ಇಸ್ ಎಲ್. ಓಕೆ, ಇನ್ ಡೆಲ್ಟಾ ಟಿ ಟೈಮ್ ಈ ಕಂಡಕ್ಟರ್ ಎಷ್ಟು ಮೂವ್ ಮಾಡುತ್ತೆ ಅಂದರೆ, ಇನ್ ಡೆಲ್ಟಾ ಟಿ ಟೈಮ್ ಇಟ್ ಮೂವ್ಸ್ ಡಿಸ್ಟೆನ್ಸ್ ಡಿ ಎಕ್ಸ್. ಓಕೆ, ಈ ಡಿ ಎಕ್ಸ್ನ ನಾವು ಯಾವ ಥರ ಬರಿಬೋದು? ವಿ ಇಂಟು ಡೆಲ್ಟಾ ಟಿ, ರೈಟ್? ಸೊ ಅಷ್ಟು ಮೂವ್ ಆದಾಗ, ರೈಟ್, ಅಷ್ಟು ಮೂವ್ ಆದಾಗ ಸರ್ಟೆನ್ ಏರಿಯಾ ಚೇಂಜ್ ಆಗುತ್ತಲ್ವ? ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್, ಬಿ ಇಸ್ ಕಾನ್ಸ್ಟೆಂಟ್, ರೈಟ್? ಇಯರ್ ನಮ್ಮ ಮೋಷನಲ್ಲಿ ಇ ಎಮ್ ಎಫ್ನ ಯಾವ ಥರ ಬರಿಬೋದಂದರೆ, ಇ ಎಮ್ ಎಫ್ ಈಕ್ವಲ್ ಟು ಡಿ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್. ಓಕೆ, ಡಿ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿವೈಡೆಡ್ ಬೈ ಡಿ ಟಿ. ಬಟ್ ಫ್ಲಕ್ಸ್ ಏನು ಸರ್? ಬಿ ಎ ಕಾಸ್ ಥೀಟಾ, ರೈಟ್? ಹಾಗಾದರೆ ಏರಿಯಾ ಯಾವುದು? ದಿಸ್ ಇಸ್ ಏರಿಯಾ. ಏರಿಯಾ ಈಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್? ಸೊ ಏರಿಯಾ ಏನಿದೆ ಇಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಏರಿಯಾ, ರೈಟ್? ಸೊ ಈ ಏರಿಯಾ ವೆಕ್ಟರ್ ಏನಿದೆ, ಈ ಏರಿಯಾ ವೆಕ್ಟರ್ ಈಸ್ ಇನ್ ಟು ದ ಪ್ಲೇನ್, ಆಲ್ಸೋ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಪ್ಲೇನ್. ಹಾಗಾದರೆ ಫ್ಲಕ್ಸನ್ನು ನಾವು ಏನಂತ ಬರೀಬೋದು? ಸಿ ಕಾಸ್ 0 ಈಸ್ 1, ಸೊ ಫ್ಲಕ್ಸ್ ಇಸ್ ಬಿ ಎ. ಸೊ ಚೇಂಜ್ ಆಫ್ ಫ್ಲಕ್ಸನ್ನು ನಾವು ಬರೆಯೋದಾದರೆ ಬಿ ಇಂಟು ಡಿ ಎ, ರೈಟ್? ಬಿ ಇಂಟು ಡಿ ಎ. ಸೊ ಹಾಗಾದರೆ ಚೇಂಜ್ ಇನ್ ಏರಿಯಾ ನಾವು ಯಾವ ಥರ ಬರಿಬೋದು? ಇಷ್ಟು ಕಂಡಕ್ಟರ್ ಮುಂದೆ ಮೂವ್ ಆಯಿತು ಅಂದರೆ ಚೇಂಜ್ ಇನ್ ಏರಿಯಾ, ದಿಸ್ ಇಸ್ ಡಿ ಎ, ರೈಟ್? ಡಿ ಎ ಈಸ್ ಎಲ್ ಇಂಟು ಡಿ ಎಕ್ಸ್. ಓಕೆ ಗೈಸ್, ಕ್ಲಿಯರ್?
ಸೊ ಅದನ್ನು ನಾವು ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಡಿ ಫೈ ಇಸ್ ಬಿ ಡಿ ಎ ಆ್ಯಂಡ್ ಏಜ್ ಬಿ ಡಿ ಎ ಜಾಗದಲ್ಲಿ ಎಲ್ ಇಂಟು ಡಿ ಎಕ್ಸ್. ಓಕೆ, ಇಟ್ ಇಸ್ ಡಿ ಫೈ. ಓಕೆ, ಹಾಗಾದರೆ ಡಿ ಫೈ ಆರ್ ಡೆಲ್ಟಾ ಫೈ. ಸೊ ಬಿ ಎಲ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಆರ್ ಡೆಲ್ಟಾ ಟಿ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್. ಡಿ ಎಕ್ಸ್ ಬೈ ಡಿ ಟಿ ಏನು? ದಿಸ್ ವಿ is nothing but dx by dt or delta x by delta t. ಸೊ ಹಾಗಾದರೆ ಇ ಎಮ್ ಎಫ್ ಏನಾಯಿತು? ಇ ಎಮ್ ಎಫ್ ಈಸ್ ಬಿ ಎಲ್ ವಿ. ಓಕೆ, ಇ ಎಮ್ ಎಫ್ ಏನು ಬಂತು? ಬಿ ಎಲ್ ವಿ. ಇಂಡ್ಯೂಸ್ ಕರೆಂಟ್ ಬೇಕಂದರೆ ನಾವು ಏನು ಮಾಡ್ತೀವಿ? ಇ ಎಮ್ ಎಫ್ ಬೈ ರೆಸಿಸ್ಟೆನ್ಸ್ ಆಫ್ ದಿಸ್. ಓಕೆ, ರೆಸಿಸ್ಟೆನ್ಸ್ ಆಫ್ ಯಾವುದು? ಇಲ್ಲಿಂದ ಇಲ್ಲಿಗಿರೋ ಲೂಪ್ದು ರೆಸಿಸ್ಟೆನ್ಸ್. ಓಕೆ, ಹಾಗಾದರೆ ಇಟ್ಸ್ ಗೋಯಿಂಗ್ ಟು ಬಿ ಬಿ ಎಲ್ ವಿ ಬೈ R. Okay, this is motional EMF and induced current expression. Now, the next method is motional induced EMF by changing the orientation. Okay, changing the orientation andre ಏನು? See guys, magnetic field ಇದೆ into the plane everywhere on the board ಇದೆ. ಓಕೆ, ನಾನು ಕ್ರಾಸ್ ಮಾರ್ಕನ್ನು ಎಲ್ಲ ಕಡೆ ಬರಿತಾ ಇಲ್ಲ, ಎವ್ರಿವೇರ್ ಆನ್ ದ ಬೋರ್ಡ್ ಇದೆ. ನಾವಿಲ್ಲೇನು ಮಾಡ್ತಾ ಇದ್ದೀವಿ? ಒಂದು ಕಂಡಕ್ಟರ್ನ ತೊಗೊಳ್ತಾ ಇದ್ದೀವಿ. ಓಕೆ, ಈ ಕಂಡಕ್ಟರ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೊಟೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ರೊಟೇಟ್ ಮಾಡ್ತಾ ಇದ್ದೀವಿ ಸರ್? ವಿ ಆರ್ ರೊಟೇಟಿಂಗ್ ವಿತ್ ಒನ್ ಎಂಡ್ ಫಿಕ್ಸ್ಡ್. ಈ ಎಂಡ್ ಏನಿದೆ ಇದು ಫಿಕ್ಸ್ಡ್. ಸೊ ಈ ಥರ ನಾವು ರೊಟೇಟ್ ಮಾಡ್ತಾ ಇದ್ದೀವಿ. ಸೊ ರೊಟೇಟ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, ಸೊ ಗೈಸ್ ಕ್ಲಿಯರ್, ಇದೇನಿದು? ದ ಟ್ರ್ಯಾಕ್, ರೈಟ್? ಜಸ್ಟ್ ದ ಟ್ರಾಜೆಕ್ಟ್ರಿ. ಇದನ್ನು ನಾವು ರೊಟೇಟ್ ಮಾಡ್ತಾ ಇದ್ದೀವಿ. ಇದು ಎಂಡ್, ಒನ್ ಎಂಡ್, ಅನದರ್ ಎಂಡ್. ದಿಸ್ ಇಸ್ ಫಿಕ್ಸೆಡ್, ದಿಸ್ ಎಂಡ್ ಇಸ್ ಫಿಕ್ಸೆಡ್. ಓಕೆನಾ? ರೈಟ್. ಸೊ ಇದನ್ನು ರೊಟೇಟ್ ಮಾಡಿದಾಗ ಏನು ಬದಲಾಗತ್ತೆ? ಸಿ, ಏರಿಯಾ ಬದಲಾಗ್ತಾ ಹೋಗುತ್ತೆ. ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಂಡಕ್ಟರ್ ಏರಿಯಾ ಬದಲಾಗ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸೇ ಕಂಡಕ್ಟರ್ ಇವಾಗ ಇಲ್ಲಿಗೆ ಬಂದಿದೆ ಇಮ್ಯಾಜಿನರಿಲಿ, ರೈಟ್? ಲೆಟ್ ಅಸ್ ಸೇ ಇಲ್ಲಿದೆ ಕಂಡಕ್ಟರ್. ಇವಾಗ ಕಂಡಕ್ಟರ್ ಇಲ್ಲಿದೆ. ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ. ಓಕೆ, ಆ್ಯಂಡ್ ಕಂಡಕ್ಟರ್ ಲೆಂತ್ ಬಂದು ಎಲ್. ಓಕೆ, ಎಲ್ಲ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಇದೆ. ಸೊ ಹಾಗಾದರೆ ಫ್ಲಕ್ಸನ್ನು ನಾವು ಯಾವ ಥರ ಬರಿಬೋದು? ಫ್ಲಕ್ಸ್ ಇಸ್ ಈಕ್ವಲ್ ಟು ಬಿ ಎ ಕಾಸ್ ಥೀಟಾ ವಿತ್ ಏರಿಯಾ ಆ್ಯಂಡ್ ಏರಿಯಾ ಆಫ್ ದಿಸ್ ಲೂಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದೇನಿದೆ? ಥೀಟಾ ಅಂದರೆ ಅನದರ್ ಥೀಟಾ, ಆ್ಯಂಗಲ್ ಬಿಟ್ವೀನ್ ಏರಿಯಾ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫ್ಲಕ್ಸ್ ಇಸ್ ಜಸ್ಟ್ ಬಿ ಎ, ಯಾಕಂದರೆ ಎರಡು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ. ಬಟ್ ಎನ ನಾವು ಯಾವ ಥರ ಬರಿಬೋದು? ಇಲ್ಲಿ ದಿಸ್ ಈಸ್ ಎ, ಅಥವಾ ಚೇಂಜ್ ಇನ್ ಏರಿಯಾ ಡೆಲ್ಟಾ ಎ, ಬಿ ಇಂಟು ಡೆಲ್ಟಾ ಎ. ಓಕೆ, ಹೌ ಡು ವಿ ರೈಟ್ ದಿಸ್ ಡೆಲ್ಟಾ ಎ ಆರ್ ಡಿ ಎ? See, delta A, this delta A is half into length into arc length. Okay, half into length into arc length. Arc length ಅನ್ನು ಯಾವ ಥರ ಬರಿತೀವಿ? ಎಲ್ ಥೀಟಾ. ಸೊ ಹಾಗಾದರೆ ಬಿ ಇಂಟು ಡಿ ಎ, ಹಾಫ್ ಇಂಟು ಲೆಂತ್ ಇಂಟು ಆರ್ಕ್ ಲೆಂತ್ ಎಲ್ ಥೀಟಾ, ರೈಟ್? ಹಾಗಾದರೆ ಫ್ಲಕ್ಸ್ ಏನಾಯಿತು? ಬಿ ಎಲ್ ಸ್ಕ್ವೇರ್ ಥೀಟಾ ಬೈ 2. ದಿಸ್ ಇಸ್ ಫ್ಲಕ್ಸ್. ಬಟ್ ಇ ಎಮ್ ಎಫ್ನ ಯಾವ ಥರ ಡಿಫೈನ್ ಮಾಡ್ತೀವಿ? ಇ ಎಮ್ ಎಫ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಫ್ಯಾರಡೆ ಲಾ. ನೀವು ಬರಿಬೇಕಿಲ್ಲ, ಅಕಾರ್ಡಿಂಗ್ ಟು ಫ್ಯಾರಡೆ ಲಾ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್ ಡಿ ಫೈ ಬೈ ಡಿ ಟಿ. ಸೊ ಹಾಗಾದರೆ ಬಿ ಎಲ್ ಸ್ಕ್ವೇರ್ ಥೀಟಾ ಬೈ 2, ಥೀಟಾ ಬೈ ಟಿ ಈಸ್ ಥೀಟಾ ಬೈ ಟಿ ಈಸ್ ಆ್ಯಂಗುಲರ್ ವೆಲಾಸಿಟಿ. ಹಾಗಾದರೆ ನಾವು ಇದನ್ನು ಜಸ್ಟ್ ಬಿ ಎಲ್ ಸ್ಕ್ವೇರ್ theta by t is angular velocity of the rod bl square omega by 2. or current ಅನ್ನು ಬರೆಯೋದಾದರೆ I is equal to E by R, which is bl square omega by 2R. So this is the expression for EMF induced. Okay, when a rod is rotating with angular velocity omega in a uniform magnetic field like this. Okay na? Done. Now mutual inductance. Okay,
ಯಾವಾಗ ಎರಡು ಕಾಯಿಲ್, ಒಂದರಲ್ಲಿ ಕರೆಂಟ್ ಕ್ಯಾರಿಂಗ್, ಇನ್ನೊಂದರಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್, ರೈಟ್. ಒಂದರಲ್ಲಿ ಕರೆಂಟ್ ಕ್ಯಾರಿಂಗ್ ಇರೋದ್ರಿಂದ ಇನ್ನೊಂದರಲ್ಲಿ ಇ ಎಮ್ ಎಫ್ ಜನರೇಟ್ ಆಗೋದನ್ನು ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತೇಳಿ ಕರಿತೀವಿ. ಮ್ಯೂಚುವಲ್ ಇಂಡಕ್ಟೆನ್ಸ್ ಇಸ್ ದ ಫಿನಾಮಿನಾ ಆಫ್ ಇಂಡ್ಯೂಸಿಂಗ್ ಇ ಎಮ್ ಎಫ್ ಇನ್ ಅ ಕಾಯಿಲ್ ಡ್ಯೂ ಟು ದ ಚೇಂಜ್ ಆಫ್ ಕರೆಂಟ್ ವಿತ್ ಟೈಮ್ ಇನ್ ಅ ನಿಯರ್ ಬೈ ಕಾಯಿಲ್. ಓಕೆ, ಸೊ ಇದು ಪ್ರೈಮರಿ ಕಾಯಿಲ್. ಸೊ ಇಲ್ಲೇನಿದೆ, ದಿಸ್ ಇಸ್ ಪ್ರೈಮರಿ ಕಾಯಿಲ್. ಸೊ ಇದರಲ್ಲಿರುವ ಕರೆಂಟ್ ಚೇಂಜ್ ಆಗ್ತಾ ಇದೆ, ರೇಟ್ ಆಫ್ ಚೇಂಜ್ ಆಫ್ ಕರೆಂಟಿಂದ ಇ ಎಮ್ ಎಫ್ ಇದರಲ್ಲಿ ಜನರೇಟ್ ಆಗ್ತಾ ಇದೆ ಅಂದರೆ ದಿಸ್ ಇಸ್ ಐ ಪ್ರೈಮರಿ. ವಿ ಆರ್ ಜನರೇಟಿಂಗ್ ಇ ಎಮ್ ಎಫ್ ಇನ್ ದ ಸೆಕೆಂಡರಿ ಕಾಯಿಲ್. ಓಕೆ, ಸೆಕೆಂಡರಿ ಕಾಯಿಲಲ್ಲಿ ಇ ಎಮ್ ಎಫ್ ಜನರೇಟ್ ಆಗ್ತಾ ಇದೆ, ರೈಟ್. ಸೊ ದಟ್ ಫ್ಲಕ್ಸ್ ಲಿಂಕ್ಡ್ ವಿತ್ ಸೆಕೆಂಡರಿ ಇಸ್ ಪ್ರಪೋರ್ಷನಲ್ ಟು ಐ ಇನ್ ಪ್ರೈಮರಿ. ಓಕೆ, ಅಂಡ್ ಇದನ್ನು ನಾವು ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿ ಎಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಎಮ್ ಏನಿದೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಇದನ್ನು ನಾವು ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತೇಳಿ ಕರಿತೀವಿ. ಸೊ ದ ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್, ರೈಟ್. ಸೊ ಇದರ ವ್ಯಾಲ್ಯೂ ಬಂದ್ಬಿಟ್ಟು ಯೂನಿಟ್ ಬಂದು ಹೆನ್ರಿ, ಸೈಂಟಿಸ್ಟ್ ನೇಮ್ ಹೆನ್ರಿ. ಇದನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ 5s ಇಸ್ ಈಕ್ವಲ್ ಟು ಎಮ್ ಇಂಟು ಐ ಪಿ, ರೈಟ್. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ 1 ಹೆನ್ರಿ ಯಾವಾಗ ಫ್ಲಕ್ಸ್ ಇಸ್ 1, ಕರೆಂಟ್ ಇಸ್ 1. ಓಕೆ, ಇನ್ ಎಸ್ ಐ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಆ ಥರ ಡಿಫೈನ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಫ್ಯಾರಡೆ ಲಾ, ಇ ಎಮ್ ಎಫ್ ಇಸ್ ಚೇಂಜ್ ಆಫ್ ಫ್ಲಕ್ಸ್, ರೈಟ್, ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಅಲ್ಲಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ಫ್ಲಕ್ಸ್ 5s, ಎಮ್ ಇಸ್ ಕಾನ್ಸ್ಟೆಂಟ್, ಎಮ್ ಇಸ್ ಡಿಫೈನ್ಡ್ ಫಾರ್ ದ ಸೆಟ್ ಆಫ್ ಇದಕ್ಕೆ, ರೈಟ್, ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ ಎಮ್ಮನ್ನು ಕಾನ್ಸ್ಟೆಂಟ್ ತೆಗೆದ್ರೆ ಇಟ್ ಇಸ್ ಬೇಸಿಕಲಿ ಡಿ ಐ ಪಿ ಬೈ ಡಿ ಟಿ. ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಸೆಕೆಂಡರಿ ಕಾಯಿಲ್ is equal to minus mutual inductance constant d change of current in primary with respect to time. Okay, this is mutual inductance. ಅದೇ ಥರ ಮ್ಯೂಚುವಲ್ ಇಂಡಕ್ಟೆನ್ಸ್ ಫಾರ್ ಅ ಸಾಲಿನಾಯ್ಡ್, 2 ಲಾಂಗ್ ಕೋಆಕ್ಸಿಯಲ್ ಸಾಲಿನಾಯ್ಡ್ಗೆ ನಾವು ಯಾವ ಥರ ಡಿಟರ್ಮೈನ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಕೋಆಕ್ಸಿಯಲ್ ಸಾಲಿನಾಯ್ಡ್ಸ್ ಇದೆ, ಸೇಮ್ ಆಕ್ಸಿಸ್. ಸಾಲಿನಾಯ್ಡ್ 1, ಸಾಲಿನಾಯ್ಡ್ 2 ಪಿಂಕ್ ಕಲರ್, ಎರಡು ಲೆಂತ್ ಇದೆ ಎಲ್. ಓಕೆ, ಲಾಂಗ್ ಸಾಲಿನಾಯ್ಡ್ಸ್ ಬಟ್ ಸ್ಟಿಲ್ ನಾವು ಲೆಂತ್ ಎಲ್ ಅಂತ ಹೇಳ್ತಾ ಇದ್ದೀವಿ. ಎಲ್ ಏನಿದು ನಂಬರ್ ಆಫ್ ಟರ್ನ್ಸ್ ಪರ್ ಲೆಂತ್. ಓಕೆ, ಎಲ್ ಈಸ್ ಲೆಂತ್ ಅಂಡ್ ಸ್ಮಾಲ್ ಎನ್ ಈಸ್ ನಂಬರ್ ಆಫ್ ಟರ್ನ್ಸ್ ಪರ್ ಲೆಂತ್, ಕ್ಯಾಪಿಟಲ್ ಎನ್ ಈಸ್ ಟೋಟಲ್ ನಂಬರ್ ಆಫ್ ಟರ್ನ್ಸ್. ಸೊ I1 ಕಂಡಕ್ಟರಲ್ಲಿ I1 ಇಸ್ ದ ಕರೆಂಟ್ ಥ್ರೋ ಸಾಲಿನಾಯ್ಡ್ 1. ಓಕೆ, ಈ ಸಾಲಿನಾಯ್ಡ್ 1ಅಲ್ಲಿ ಕರೆಂಟ್ ಹೋಗ್ತಾ ಇರೋದ್ರಿಂದ ಫ್ಲಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸಾಲಿನಾಯ್ಡ್ 2 ಅಲ್ಲಿ, ರೈಟ್. ಹಾಗಾದರೆ ಫ್ಲಕ್ಸ್ ಲಿಂಕ್ಡ್ ವಿತ್ ಈಚ್ ಟರ್ನ್ ಆಫ್ ಸಾಲಿನಾಯ್ಡ್ 2, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ, ರೈಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ. ಸಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅ ಸಾಲಿನಾಯ್ಡ್ ಅಲಾಂಗ್ ದ ಆಕ್ಸಿಸ್, ಏರಿಯಾ ಕೂಡ ಅಲಾಂಗ್ ದ ಆಕ್ಸಿಸ್ ಇದೆ, ಎರಡು ಕೋಆಕ್ಸಿಯಲ್ ಇರೋದ್ರಿಂದ ಆಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ 0. ಸೊ ಫ್ಲಕ್ಸ್ ಇಸ್ B1A. ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸಾಲಿನಾಯ್ಡ್ 1 ಅಲಾಂಗ್ ದ ಆಕ್ಸಿಸ್ ಟೈಮ್ಸ್ ಏರಿಯಾ ಆಫ್ 1 ಲೂಪ್. ಇದು 1 ಟರ್ನಿಗೆ. ಬಟ್ ಟೋಟಲ್ ಫ್ಲಕ್ಸ್ ಬೇಕು ಅಂದರೆ ಟೋಟಲ್ ಫ್ಲಕ್ಸ್ ಥ್ರೋ ಸಾಲಿನಾಯ್ಡ್ 2, ಫ್ಲಕ್ಸ್ ಥ್ರೋ 1, 2, 3 ಹೌ ಮೆನಿ ಕಾಯಿಲ್ಸ್ ಇದೆ ಎಲ್ಲದೂ ಕೂಡ ನಾವು ಆ್ಯಡ್ ಮಾಡ್ತಾ ಹೋಗಬೇಕು, ಅಥವಾ ನಂಬರ್ ಆಫ್ ಟರ್ನ್ಸ್ ಇನ್ ಕಾಯಿಲ್ 2 ಟೈಮ್ಸ್ ಫ್ಲಕ್ಸ್ ಥ್ರೋ ಈಚ್ ಒನ್ ಇನ್ ಕಾಯಿಲ್ 2. ಓಕೆನಾ? ನಾವು ಫ್ಲಕ್ಸ್ 2 ಈಕ್ವಲ್ ಟು N2. B1 ಅನ್ನು ನಾವು ಯಾವ ಥರ ಬರಿತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ಆಫ್ ಅ ಸಾಲಿನಾಯ್ಡ್ μ0 N1 I1. ಇದು ಯಾರ್ದು? ಸಾಲಿನಾಯ್ಡ್ 1. ಸೊ ಅದಕ್ಕೆ ಸಬ್ಸ್ಕ್ರಿಪ್ಟ್ 1 1 μ0 Ni ಟೈಮ್ಸ್ ಏರಿಯಾ ಆಫ್ 1 ಲೂಪ್, ರೈಟ್. ಬಟ್ ಇಲ್ಲಿ N1 ಅನ್ನು ಏನಂತ ಬರಿಬೋದು? N1 ಈಸ್ ಬೇಸಿಕಲಿ ನಂಬರ್ ಆಫ್ ಟರ್ನ್ಸ್ ಕ್ಯಾಪಿಟಲ್ N ಡಿವೈಡೆಡ್ ಬೈ ಲೆಂತ್, ರೈಟ್, ಸ್ಮಾಲ್ n1, ನಂಬರ್ ಡೆನ್ಸಿಟಿ, ರೈಟ್. ಸೊ ದಿಸ್ ಈಸ್ ನಂಬರ್ ಡೆನ್ಸಿಟಿ N1 ಬೈ L. ಸೊ ಇವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ μ0 N1 N2 A ಬೈ L ಇಂಟು I1. ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಕಾನ್ಸ್ಟೆಂಟ್, μ0 ಕಾನ್ಸ್ಟೆಂಟ್, N1 ಕಾನ್ಸ್ಟೆಂಟ್, N2 ಕಾನ್ಸ್ಟೆಂಟ್, ಏರಿಯಾ ಕಾನ್ಸ್ಟೆಂಟ್ ಆ್ಯಂಡ್ ಲೆಂತ್ ಕಾನ್ಸ್ಟೆಂಟ್. ಓಕೆ, ಇಫ್ ಸಾಲಿನಾಯ್ಡ್ ಫಿಕ್ಸ್ಡ್ ಅಂದರೆ ಅದರ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಲ್ರೆಡಿ ಫಿಕ್ಸೆಡ್. ನಾವು ಓನ್ಲಿ ಡಿಪೆಂಡ್ಸ್ ಆನ್ ಕರೆಂಟ್, ಎಷ್ಟು ಕರೆಂಟನ್ನು ಪಾಸ್ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗೋದು ಫ್ಲಕ್ಸ್. ಸೊ ಹಾಗಾದರೆ ನಾವು ಇದನ್ನು M ಇಂಟು I1 ಅಂತೇಳಿ ಬರಿಬೋದು. ಹಾಗಾದರೆ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನು? μ0 N1 N2 A ಬೈ L. ಡನ್. ಇಟ್ ಈಸ್ ಅ ಕಾನ್ಸ್ಟೆಂಟ್. ಹಾಗಾದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ 2 ಏನು? ಇಫ್ ಬೋತ್ ಆರ್ ಸಿಮಿಲರ್ ಆಗಿದ್ರೆ ಸೇಮ್ ವ್ಯಾಲ್ಯೂ, ರೈಟ್. N1 N2 ಏರಿಯಾ ಲೆಂತ್ ಆ್ಯಂಡ್ ಏರಿಯಾ ಸೇಮ್ ಇತ್ತು ಅಂದರೆ
mutual inductance is same for both the coils. Okay na? Now self inductance andre is the property of a coil by virtue of which it opposes the growth or decay of the current flowing through it. Self inductance alli onde coil irutte, that coil itself opposes the growth or decay of current. Okay, yav tara? See, coil ide, current pass ಆಗ್ತಾ ಇದೆ ಅಂದ್ರೆ EMF generate ಆಗ್ತಾ ಇದೆ. That EMF generators itself opposes the growth or decay of current. So hagadre flux is proportional to current, right? According to rate of change of flux is proportional to current. Current ಜಾಸ್ತಿ ಆದಾಗೆ magnetic field ಜಾಸ್ತಿ ಆಗುತ್ತೆ, so flux ಜಾಸ್ತಿ ಆಗುತ್ತೆ. So ಇಲ್ಲಿ ನಾವು ಈ proportionality ನ ರಿಮೂವ್ ಮಾಡಿ ಕಾನ್ಸ್ಟೆಂಟ್ ಅನ್ನು ಹಾಕಿದ್ರೆ that constant is called coefficient of self inductance. ಇದರ ಯೂನಿಟ್ ಕೂಡ ಏನ್ರಿ? ಅಕಾರ್ಡಿಂಗ್ ಟು ಫ್ಯಾರಡೆ ಲಾ ನಾವು ಫ್ಲಕ್ಸ್ ಅನ್ನ, ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಅನ್ನ ಏನಂತ ಹೇಳ್ಬೋದು? EMF ಅಂತ ಹೇಳ್ಬೋದು. ಸೊ E is equal to minus d∅/dt. L is ಕಾನ್ಸ್ಟೆಂಟ್ ಇರೋದ್ರಿಂದ ಎಲ್ಲ ನಾವು ಹೊರಗಡೆ ಬರೆದ್ರೆ it is basically EMF is L, self inductance times rate of change of current. Okay na? Done. Now self inductance of a solenoid. Self inductance of a solenoid, ಒಂದು current carrying solenoid ಇದೆ, current I, length L. Magnetic flux inside the solenoid ನಮಗೆ ಗೊತ್ತು. Magnetic flux inside the solenoid, so B is equal to mu naught Ni, right? B is equal to mu naught Ni. Magnetic flux linked with each turn, right? Coil ಈ ತರ ಇದೆ, area ಈ direction ಅಲ್ಲಿ ಇದೆ, magnetic field along the axis. So theta is 90 degree. So each turn is magnetic field into area. Magnetic field value of a solenoid mu naught Ni at the center. So mu naught Ni into area. Total flux ಬೇಕು ಅಂದ್ರೆ every coil ಎಷ್ಟಿದೆ ಫ್ಲಕ್ಸ್, however many turns are there, ಎಲ್ಲದ್ರ ಮೇಲೆ ಎಷ್ಟಿದೆ ಫ್ಲಕ್ಸ್ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಫ್ಲಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ಇಂಟು flux through each one. Okay, flux through each one, total flux. Idu total flux. Total flux is number of turns into flux through each one. ಹಾಗಾದ್ರೆ n ಜಾಗದಲ್ಲಿ number density into length, flux ಜಾಗದಲ್ಲಿ ಒಂದರ ಫ್ಲಕ್ಸ್ ಏನು? mu naught Ni A. ಸೊ n ಸ್ಕ್ವೇರ್ ಇದೆ, ಸೊ mu naught n ಸ್ಕ್ವೇರ್ AL by I. ಸೊ ಹಾಗಾದ್ರೆ ಸೆಲ್ಫ್ ಇಂಡಕ್ಟೆನ್ಸ್ನ ನಾವು ಇಲ್ಲಿಂದ ಐಡೆಂಟಿಫೈ ಮಾಡ್ಬೋದು. ಯಾಕಂದರೆ ಫ್ಲಕ್ಸನ್ನು ನಾವು ಆಲ್ರೆಡಿ ಯಾವ ಥರ ಬರೆದಿದ್ದೀವಿ? ಇಸ್ ಈಕ್ವಲ್ ಟು L ಇಂಟು I. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸನ್ನು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಮ್ಯೂಚುವಲ್ ಇಂಡಕ್ಟೆನ್ಸನ್ನು ಲೆಟರ್ ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನಾವು ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್. ಸೊ ಒಂದು ಇಂಡಕ್ಟರ್ ಇದೆ ಅಂದರೆ ಎನರ್ಜಿ ಸ್ಟೋರ್ಡ್ ಎಕ್ಸ್ಪ್ರೆಷನ್ ಡಿರವೇಷನ್ ಕೂಡ ನೀವು ನೋಡ್ಬೋದು ಇಲ್ಲಿ. ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ E is equal to minus L di/dt. It is EMF. EMF generated in terms of self inductance. ಇದರಿಂದ ನಾವು ಎನರ್ಜಿ ಸ್ಟೋರ್ಡ್ನ ಯಾವ ಥರ ತೆಗಿಬೋದು? ಸೊ ಸ್ಮಾಲ್ ವರ್ಕ್ ಡನ್ ಟು ಡ್ರೈವ್ ಅ ಚಾರ್ಜ್ dq ಥ್ರೂ ದ ಇಂಡಕ್ಟರ್. ಸೊ dq ಅಮೌಂಟ್ ಆಫ್ ಚಾರ್ಜನ್ನು ಇಂಡಕ್ಟರ್ ಮುಖಾಂತರ ನಾವು ಡ್ರೈವ್ ಮಾಡಬೇಕಂದ್ರೆ, ಸೊ dw ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ E ಇಂಟು ಪೊಟೆನ್ಷಿಯಲ್ ಇಂಟು dq. ಓಕೆ, ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಇಂಟು ಚಾರ್ಜ್. ಸೊ ಪೊಟೆನ್ಷಿಯಲ್ ಏನೋ E. ಸೊ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. EMF, ಇಂಡ್ಯೂಸ್ಡ್ EMF ಮೈನಸ್ L ಇಂಟು di/dt ಇಂಟು dq. ಓಕೆ, ಬಟ್ ಇಲ್ಲಿ dq ಏನು? ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್. dt ಏನು? ಸ್ಮಾಲ್ ಟೈಮ್. ಹಾಗಾದರೆ dq/dt ಏನು? di. ಯಾಕಂದರೆ dq/dt is equal to current, small change in current, di. So minus L di, right? Total work done ಅನ್ನು ನಾವು ಬರೆಯೋದಾದರೆ, see total work done integration from ಇಲ್ಲಿ ವೇರಿಯಬಲ್ I ಇರೋದ್ರಿಂದ 0 to maximum current I0, Li diನ ಇಂಟಿಗ್ರೇಟ್ ಮಾಡಿದರೆ L I0 ಸ್ಕ್ವೇರ್ ಬೈ 2. ಸೊ ಇದನ್ನು ನಾವು ವರ್ಕ್ ಡನ್ is stored as potential energy, right? So that potential energy is magnetic energy. Okay, ಹಾಗಾದರೆ U ಏನಿದು? magnetic energy. So this is magnetic energy. Magnetic energy density ನಾವು ಯಾವ ಥರ ಬರಿಬೋದು? ಎನರ್ಜಿ ಪರ್ ವಾಲ್ಯೂಮ್. ಅಂದರೆ
ಈ ಇಂಡಕ್ಟರ್ ವಾಲ್ಯೂಮ್ ಎಷ್ಟಿದೆ ಅದರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಎನರ್ಜಿ, ರೈಟ್. ಎನರ್ಜಿ ಪರ್ ವಾಲ್ಯೂಮ್ ಈಸ್ b² by 2μ0. Okay, now another interesting thing is AC generator. One of the renowned name andre AC generator alli Nikola Tesla. So magnetic field na SI unit ಆಗಿರೋದು ನಿಕೋಲಾ ಟೆಸ್ಲಾದಲ್ಲಿ. ಆ ಟೆಸ್ಲಾ ಪಾರ್ಟ್ ಇಸ್ ಇವರೇ. ಸೊ ನಾವೇನು ಇವತ್ತು ಮಾಡರ್ನ್ ವರ್ಲ್ಡಲ್ಲಿ ತುಂಬ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತೀವಿ, ದಟ್ ಈಸ್ AC ಫಾರ್ಮ್ ಆಫ್ ಎನರ್ಜಿ ಟ್ರಾನ್ಸ್ಫರ್. ಸೊ ಈಸ್ ಒನ್ ಆಫ್ ದ ರಿನೌಂಡ್ ಸೈಂಟಿಸ್ಟ್. ಸೊ ಅವರು ಡಿಸೈನ್ ಮಾಡಿರ್ತಕ್ಕಂಥ ವರ್ಲ್ಡ್ಸ್ ಫಸ್ಟ್ AC ಜನರೇಟೆಡ್ ವಾಸ್ ಡಿಸೈನ್ಡ್ ಬೈ ನಿಕೋಲಾ ಟೆಸ್ಲಾ ಓನ್ಲಿ. ಬಟ್ ಥಿಯರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ಡೆವಲಪ್ಡ್ ಬೈ ಫ್ಯಾರಡೆ. ಸೊ ಹಾಗಾದರೆ AC ಜನರೇಟರ್ ಅಂದರೆ ಏನು? ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಮಷಿನ್ ಯೂಸ್ ಟು ಕನ್ವರ್ಟ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇದನ್ನು ನಾವು AC ಜನರೇಟರ್ ಅಂತಲೇ ಕರಿತೀವಿ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಸ್ಟ್ರಕ್ಚರ್ ಏನಿರುತ್ತೆ ಅಂದರೆ ಇದ್ರದ್ದು 2 ಸ್ಟ್ರಾಂಗ್ ಮ್ಯಾಗ್ನೆಟ್ ಇರುತ್ತೆ, ನಾರ್ತ್ ಪೋಲ್, ಸೌತ್ ಪೋಲ್. ಇದರ ನಡುವೆ ನಾವು ಒಂದು ಕಾಯಿಲನ್ನು ಪ್ಲೇಸ್ ಮಾಡ್ತೀವಿ. ದಿಸ್ ಇಸ್ ಕಾಯಿಲ್. ಓಕೆ, ಸೊ ಈ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಆದಾಗ ದೇರ್ ಇಸ್ ಅ ಚೇಂಜ್ ಇನ್ ಫ್ಲಕ್ಸ್. ಬಿಕಾಸ್ ಆಫ್ ದಟ್ ಚೇಂಜ್ ಇನ್ ಫ್ಲಕ್ಸ್ EMF ಅಥವಾ ಕರೆಂಟ್ ವಿಲ್ ಬಿ ಜನರೇಟೆಡ್ ಇನ್ ದ ಕಾಯಿಲ್. ಓಕೆ, ಸೊ ನಾವೇನು ಮಾಡಿದ್ವಿ? ಬೈ ರೊಟೇಟಿಂಗ್ ದಿಸ್ ಕಾಯಿಲ್ ಕನ್ವರ್ಟೆಡ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ರೈಟ್. ಸೊ ದಟ್ ಈಸ್ ದ ಕನ್ಸ್ಟ್ರಕ್ಷನ್. ಆರ್ಮೇಚರ್, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಲಿಪ್ ರಿಂಗ್ಸ್, ಬ್ರಷಸ್. ಓಕೆ, ದೀಸ್ ಆರ್ ಸ್ಲಿಪ್ ರಿಂಗ್ಸ್ ಅಂಡ್ ಇದೇನಿದೆ, these are brushes. Okay, for the smooth handling of the device ಅದನ್ನ ಯೂಸ್ ಮಾಡಿರ್ತಾರೆ. ಸೊ ಇದು ಕನ್ಸ್ಟ್ರಕ್ಷನ್. ನಾವು ಇಲ್ಲಿ ನಾವು ಯಾವ ಥರ EMF ಜನರೇಟ್ ಆಯಿತು ಅದಕ್ಕೆ ಎಕ್ಸ್ಪ್ರೆಷನ್ ಬರೆಯೋದಾದರೆ ಆ್ಯಂಗಲ್ ರೊಟೇಟೆಡ್ ಇಸ್ ಈಕ್ವಲ್ ಟು ಥೀಟಾ ಒಮೆಗಾ ಟಿ. ಸೊ ಇಲ್ಲಿ ಇರೋ ಆ್ಯಂಗಲ್ ಈ ಡೈರೆಕ್ಷನಿಂದ ಲೆಟ್ ಅಸ್ ಸೇ ರೊಟೇಟ್ ಆಗ್ತಾ ಇದೆ ಅಂದರೆ ಥೀಟಾ. ದಟ್ ಆ್ಯಂಗಲ್ನ ನಾವು ಕಂಟಿನ್ಯೂಸ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ಒಮೆಗಾ ಟಿ. ಇನ್ ಟರ್ಮ್ಸ್ ಆಫ್ ಆಂಗ್ಯುಲರ್ ವೆಲಾಸಿಟಿ ರೆಪ್ರೆಸೆಂಟ್ ಮಾಡ್ಬೋದು ಒಮೆಗಾ ಟಿ, ರೈಟ್. ಸೊ ದಿಸ್ ಇಸ್ ಏರಿಯಾ ವೆಕ್ಟರ್ ಆಫ್ ದ ಕಾಯಿಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಈ ಡೈರೆಕ್ಷನಲ್ಲಿದೆ, ನಾರ್ತ್ ಟು ಸೌತ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ ಒನ್ ಟರ್ನ್ ಆಫ್ ದ ಕಾಯಿಲ್ನ ನಾವು ಯಾವ ಥರ ಬರಿಬೋದು? BA ಕಾಸ್ ಥೀಟಾ, ರೈಟ್. ಕಾಸ್ ಥೀಟಾ ಜಾಗದಲ್ಲಿ ಒಮೆಗಾ ಟಿ. ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ n ಟರ್ನ್, ಇಫ್ ದೆರ್ ಆರ್ n ಟರ್ನ್ಸ್. ಓಕೆ, n ಟರ್ನ್ಸ್ ಇದೆ ಅಂದರೆ ಜಸ್ಟ್ ಮಲ್ಟಿಪ್ಲೈ ಮಾಡೋಣ ಇಂಟು ಸ್ಮಾಲ್ n BA ಕಾಸ್ ಒಮೆಗಾ ಟಿ. ಇಲ್ಲಿ n ಏನಿದೆ? ನಂಬರ್ ಆಫ್ ಟರ್ನ್ಸ್, ಇಟ್ ಈಸ್ ನಾಟ್ ನಂಬರ್ ಡೆನ್ಸಿಟಿ. ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ನಾವು EMFನ ಏನು ಬರಿಬೋದು? ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಕಾಸ್ ಒಮೆಗಾ ಟಿ ಮೈನಸ್ ಇದೆ, ಡಿಫರೆನ್ಷಿಯೇಟ್ ಮಾಡಿದರೆ NBA ಕಾನ್ಸ್ಟೆಂಟ್. ಕಾಸ್ ಒಮೆಗಾ ಟಿ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಒಮೆಗಾ ಟಿ ಟೈಮ್ಸ್ ಒಮೆಗಾ, ಯಾಕಂದರೆ ಒಳಗಡೆ ಇದೆ ಒಮೆಗಾ ಟಿ. ಸೊ ಮೈನಸ್ ಮೈನಸ್ ಪ್ಲಸ್ NBA ಒಮೆಗಾ ಸೈನ್ ಒಮೆಗಾ ಟಿ. ಇಫ್ ಸೈನ್ ಒಮೆಗಾ ಟಿ ಈಸ್ ಈಕ್ವಲ್ ಟು 1, ಈ ಟರ್ಮ್ 1 ಇತ್ತಂದರೆ ಇಫ್ ಸೈನ್ ಒಮೆಗಾ ಟಿ ಈಕ್ವಲ್ ಟು 1, EMF ವಿಲ್ ಬಿ ಮ್ಯಾಕ್ಸಿಮಮ್. ಸೊ ಅದನ್ನು ನಾವು E0 ಅಂತೇಳಿ ಕರಿತೀವಿ. ದಿಸ್ ಪಾರ್ಟ್ ಏನಿದೆ, ದಿಸ್ ಇಸ್ E0. ಸೊ NBA ಒಮೆಗಾ ಈಸ್ E0, EMF ಮ್ಯಾಕ್ಸಿಮಮ್. ಸೊ ಹಾಗಾದರೆ ನಾವು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. E ಈಸ್ ಈಕ್ವಲ್ ಟು E0 ಸೈನ್ ಒಮೆಗಾ ಟಿ. ಅಥವಾ ಕರೆಂಟನ್ನು ಬರಿಬೇಕಂದ್ರೆ EMF ಬೈ ರೆಸಿಸ್ಟೆನ್ಸ್, E0 ಸೈನ್ ಒಮೆಗಾ ಟಿ ಬೈ R. ಓಕೆ, E0 ಬೈ R ಅನ್ನು ನಾವು I0 ಅಂತೇಳಿ ಕರಿಬೋದು, I0 ಸೈನ್ ಒಮೆಗಾ ಟಿ. ಓಕೆ, ಇದು ನಿಮ್ಮ ಥಿಯರಿಟಿಕಲ್ ಪಾರ್ಟ್ ಆಫ್ AC ಜನರೇಟರ್. ಬಟ್ ಇಲ್ಲಿ E0 ಸೈನ್ ಒಮೆಗಾ ಟಿ ಅಂದರೆ ಇಂಡ್ಯೂಸ್ಡ್ EMF ಇಸ್ ಅ ಸೈನೋಸಾಯ್ಡಲ್ ಫಂಕ್ಷನ್. ಯಾವ ಥರ ವೇರಿ ಆಗ್ತಾ ಇದೆ ವಿತ್ ಚೇಂಜ್ ಇನ್ ದ ಓರಿಯಂಟೇಷನ್ ಆಫ್ ಕಾಯಿಲ್. ಕಾಯಿಲ್ನ ನಾವು ರೊಟೇಟ್ ಮಾಡ್ದಾಗೆ EMF ಜನರೇಟ್ ಆಗ್ತಾ ಇರೋದ್ರ ವ್ಯಾಲ್ಯೂ ಫ್ಲಕ್ಚುಯೇಟ್ ಆಗ್ತಾ ಇದೆ, ರೈಟ್. ಸೈನೋಸಾಯ್ಡಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇದೆ. ಯಾವ ಓರಿಯಂಟೇಷನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ ಇರುತ್ತೆ, ಯಾವ ಥರ ಚೇಂಜ್ ಆಗುತ್ತೆ ನೋಡ್ತಾ ಹೋಗೋಣ. ಸೊ ಇನಿಷಿಯಲಿ ಕಾಯಿಲನ್ನು ಲೆಟ್ ಅಸ್ ಸೇ ದಿಸ್ ಇಸ್ ದ ಕಾಯಿಲ್. ಓಕೆನಾ, ಕಾಯಿಲ್ ಈ ಡೈರೆಕ್ಷನಲ್ಲಿತ್ತು. ಕಾಯಿಲ್ ಈ ಡೈರೆಕ್ಷನಲ್ಲಿದ್ದಾಗ ಕಾಯಿಲ್ ಈ ಥರ ಇದೆ. ಇವಾಗ ಕಾಯಿಲ್ ಈ ಡೈರೆಕ್ಷನಲ್ಲಿದ್ದಾಗ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್?
area vector and magnetic field, in that case it is going to be 0 degree. Okay, see guys, ಇಲ್ಲಿ ಕಾಯಿಲ್ನ ಈ ಥರ ತೋರಿಸಿರೋದು. ಓಕೆ, ಸೊ ಇಫ್ ದಿಸ್ ಇಸ್ ಈ ಥರ ಇದ್ದರೆ ಥೀಟಾ 90 ಡಿಗ್ರಿ. ಓಕೆ, ಈ ಥರ ಇತ್ತು ಅಂದರೆ ಥೀಟಾ 0 ಡಿಗ್ರಿ. ಸೊ ಈ ಕೇಸಲ್ಲಿ ರೈಟ್, ಈ ಕೇಸಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಕಾನ್ಸ್ಟೆಂಟ್. ಸೊ ಥೀಟಾ 0 ಇದ್ದಾಗ ಇ ಎಮ್ ಎಫ್ 0 ಇರುತ್ತೆ. ಥೀಟಾ 90 ಆಯಿತು ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ ದ ಕಾಯಿಲ್ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ರೇಟ್ ಆಫ್ ಚೇಂಜ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಸೊ ವಿ ಕ್ಯಾನ್ ಪ್ಲಾಟ್ ಬೇಸ್ಡ್ ಆನ್ ದ ಓರಿಯಂಟೇಷನ್. ಥೀಟಾ 90 ಡಿಗ್ರಿ ಇದ್ದಾಗ ಸೊ ಪ್ಲೇನ್ ಈಸ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಏರಿಯಾ ಇಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಇ ಎಮ್ ಎಫ್ ಮ್ಯಾಕ್ಸಿಮಮ್. ಬಟ್ 270 ಡಿಗ್ರಿಯಲ್ಲಿ ಏನಾಗುತ್ತೆ, ಕಾಯಿಲ್ ರೊಟೇಟ್ ಆಗಿರುತ್ತೆ ಅನದರ್ 180 ಡಿಗ್ರಿ, ಬಟ್ ಸ್ಟಿಲ್ ಪರ್ಪೆಂಡಿಕ್ಯುಲರ್. ಸೊ ಇ ಎಮ್ ಎಫ್ ಆಪೋಸಿಟ್ ಡೈರೆಕ್ಷನಲ್ಲಿ ಜನರೇಟ್ ಆಗುತ್ತೆ. ಸೊ ಇ ಎಮ್ ಎಫ್ ಫ್ಲಕ್ಚುಯೇಟ್ ಆಗ್ತಾ ಇದೆ, ಒಂದ್ಸಲ ಪಾಸಿಟಿವ್ ಇನ್ನೊಂದ್ಸಲ ನೆಗೆಟಿವ್. ಅದಕ್ಕೆ ನಾವು ಇದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್ ಅಂತೇಳಿ ಕರೆಯೋದು. ರೈಟ್, ಸೊ ದಿಸ್ ಇಸ್ ದ ಪಿಕ್ಚರ್. ನಾರ್ತ್ ಪೋಲ್, ಸೌತ್ ಪೋಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಇರುತ್ತೆ. ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಕಾಯಿಲ್ ರೊಟೇಟ್ ಆಗ್ತಾ ಇರೋದನ್ನು ನಾವು ಈ ಥರ ಪಿಕ್ಚರೈಸ್ ಮಾಡಿರೋದು. ಓಕೆ, ಡನ್. ಎಸ್ ಸರ್, ದಟ್ಸ್ ಇಟ್. ಸೊ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇತ್ತು ಅದನ್ನೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಕವರ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಇದ್ರ ಮೇಲೆ ನಾವು ಸರ್ಟೆನ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಲೈವ್ ಪ್ರಾಕ್ಟೀಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಎಲ್ಲನೂ ಪ್ರಾಕ್ಟೀಸ್ ಮಾಡಿ. ಸೊ ಎಕ್ಸಾಮ್ ವಿಲ್ ಬಿ ವೆರಿ ಈಸಿ. ಓಕೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಡೆಫಿನೇಷನ್ಸ್ ಇರುತ್ತೆ. ರೈಟ್, ಕೆಲವಷ್ಟು ಡೆರಿವೇಷನ್ ಇರ್ಬೋದು, ಸೆಲ್ಫ್ ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್ ಡೆರಿವೇಷನ್ಸ್ ಬರ್ಬೋದು, ಅಥವಾ ಎನರ್ಜಿ ಸ್ಟೋರ್ ಡೆರಿವೇಷನ್ಸ್ ಇರ್ಬೋದು. ಬಟ್ ದಿಸ್ ಇಸ್ ಟೋಟಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಓರಿಯೆಂಟೆಡ್ ಚಾಪ್ಟರ್ ಇದೆ. ಹಂಗಂತ ಡೆರಿವೇಷನ್ ಕಲಿಯೋದು ಬಿಡಬಾರ್ದು. ಪ್ರಾಕ್ಟೀಸ್ 2-3 ಡೆರಿವೇಷನ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.